ಇವತ್ತು ನಾವು ಸರಳ ಲೋಲಕ ಅಂತಂದ್ರೆ ಏನು, ಸರಳ ಲೋಲಕದ ಆಂದೋಲನ ಸಮಯವು ಉದ್ದದೊಂದಿಗೆ ಯಾವ ರೀತಿಯಾದಂತಹ ಸಂಬಂಧವನ್ನು ಹೊಂದಿದೆ ಅನ್ನುವಂಥದ್ದನ್ನ ಪ್ರಯೋಗ ಮಾಡ್ತಾ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಸರಳ ಲೋಲಕ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಯಾವುದೇ ಒಂದು ಆಧಾರಕ್ಕೆ ಹಗುರವಾಗಿರ್ತಕ್ಕಂತಹ ಮತ್ತು ಸಡಿಲಗೊಳಿಸಲಾಗದಂತಹ ವಿಸ್ತರಿಸಲು ಆಗದಂತಹ ಒಂದು ದಾರಕ್ಕೆ ಭಾರವನ್ನು ಕಟ್ಟಿಬಿಟ್ಟಿದ್ದೇವೆ ಅಂತಂದ್ರೆ ಅದನ್ನ ಒಂದು ಸರಳ ಲೋಲಕ ಅಂತ ಕರಿತೀವಿ. ಸರಳ ಲೋಲಕಕ್ಕೆ ಯಾವುದೇ ಚಲನೆ ಇಲ್ಲ ಅಂತ ಇಟ್ಕೊಳ್ಳಿ. ಹೀಗಿದ್ದಂತಹ ಸಂದರ್ಭದಲ್ಲಿ ಇದನ್ನು ನಾವು ಸಮತೋಲನ ಬಿಂದು ಅಥವಾ ಸಮತೋಲನ ಸ್ಥಿತಿ ಅಂತ ಕರಿತೀವಿ. ಇದನ್ನ ಒಂದು ಗರಿಷ್ಠ ಸ್ಥಾನಕ್ಕೆ ನಾವು ಸ್ಥಾನಪಲ್ಲಟಗೊಳಿಸಿದೀವಿ ಅಂತಂದ್ರೆ ಅದು ಇಲ್ಲಿಗೆ ಸ್ಥಾನಪಲ್ಲಟಗೊಂಡು ಮತ್ತೆ ಈ ಸಮತೋಲನ ಬಿಂದುವಿಗೆ ಬಂದು ಮತ್ತೊಂದು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ. ಈ ರೀತಿಯಾಗಿ ಹೀಗೆ ಚಲಿಸಿ ಮತ್ತೆ ಸಮತೋಲನ ಬಿಂದುವಿಗೆ ಹಿಂತಿರುಗಿದೆ ಅಂತಂದ್ರೆ ಆಗ ಅದು ಒಂದು ಆಂದೋಲನ ಮಾಡಿದೆ ಅಂತ ಹೇಳ್ತೀವಿ. ಹೀಗೆ ಆಂದೋಲನ ಮಾಡೋದಕ್ಕೆ ತೆಗೆದುಕೊಂಡಂತ ಸಮಯವನ್ನ ನಾವು ಹೌದು ಆಂದೋಲನ ಸಮಯ ಅಂತ ಕರಿತೀವಿ. ಈ ರೀತಿಯಾದಂತಹ ಆಂದೋಲನ ಸಮಯವು ಉದ್ದದೊಂದಿಗೆ ಯಾವ ರೀತಿಯಾದಂತಹ ಸಂಬಂಧವನ್ನ ಹೊಂದಿದೆ ಅನ್ನೋದನ್ನ ಪ್ರಯೋಗ ಮಾಡ್ತಾ ನಾವು ಅರ್ಥ ಮಾಡ್ಕೊಳ್ಬಹುದು ಅಲ್ವಾ. ಈಗ ನೋಡಿ, 3 ಸರಳ ಲೋಲಕಗಳನ್ನ ನಾವು ಇಲ್ಲಿ ಒಂದು ಆಧಾರಕ್ಕೆ ಬಿಗಿದಿದ್ದೇವೆ. ಮೊದಲನೆಯದು ಹೆಚ್ಚು ಉದ್ದವಿರುವಂತಹದ್ದು, ಸ್ವಲ್ಪ ಉದ್ದ ಇರುವಂತದ್ದು, ಕಡಿಮೆ ಉದ್ದ ಇರುವಂತಹ ಸರಳ ಲೋಲಕ. ನಾನೇನ್ ಮಾಡ್ತೀನಿ, ಮೊದಲನೇದಾಗಿ ಕಡಿಮೆ ಉದ್ದ ಇರುವಂತಹ ಒಂದು ಸರಳ ಲೋಲಕದ ಗುಂಡನ್ನ ಈ ಒಂದು ಸ್ಥಿರ ಬಿಂದುವಿಗೆ ಎಳೆದು ತಂದು, ಗರಿಷ್ಠ ಬಿಂದುವಿಗೆ ಎಳೆದು ತಂದು ಬಿಡ್ತೀನಿ. ಅವಾಗ ಸಮಯವನ್ನ ನಾವು ಒಂದು ಕಡೆ ಬರ್ಕೊಳ್ತಾ ಹೋಗೋಣ. 10 ಆಂದೋಲನಗಳಿಗೆ ತೆಗೆದುಕೊಂಡಂತಹ ಸಮಯ ಎಷ್ಟು, ಹಾಗೆ ಎರಡನೇ ಸರಳ ಲೋಲಕ, ಮೂರನೇ ಸರಳ ಲೋಲಕವು ಕೂಡ 10 ಆಂದೋಲನಗಳಿಗೆ ತೆಗೆದುಕೊಂಡ ಸಮಯಗಳು ಎಷ್ಟೆಷ್ಟಾಗುತ್ತೆ ಅನ್ನೋದನ್ನ ಬರ್ಕೊಳ್ತಾ ಹೋಗೋಣ. ಸರಿಯಲ್ಲ? ಪೂರ್ಣಿಮಾ ಈಗ ಬರ್ಕೊಳ್ತಾ ಹೋಗ್ತಾಳೆ. ನಾನು ಇಲ್ಲಿ ಈ ಸ್ಟಾಪ್ ವಾಚ್ ನಲ್ಲಿ ಸಮಯವನ್ನ ನೋಟ್ ಮಾಡ್ಕೊಳ್ತಾ ಹೋಗ್ತೀನಿ ನಾನು ಕೂಡ. ಸರಿಯಲ್ಲ? ಓಕೆ, ನೋಡಿ ಈಗ 1 2 3 4 5 6 7 8 9 10. ಈಗ ಮೊದಲನೇ ಸರಳ ಲೋಲಕ ತೆಗೆದುಕೊಂಡಂತಹ ಸಮಯ ಕರೆಕ್ಟ್ ಆಗಿ 10 ಸೆಕೆಂಡುಗಳು ಬರ್ಕೊಳ್ಳಿ. ಹಾಗೇನೆ ಎರಡನೇ ಸರಳ ಲೋಲಕ ಇದು 10 ಆಂದೋಲನಗಳನ್ನು ಮಾಡೋದಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಪ್ರಯೋಗ ಮಾಡ್ತಾ ನೋಡೋಣ. ನಾವೀಗ ರೆಡಿ ಇದ್ದೀರಲ್ಲ? 1 2 3 4 5 6 7 8 9 10. ಈಗ ಈ ಸರಳ ಲೋಲಕ 12 ಸೆಕೆಂಡುಗಳನ್ನು ತೆಗೆದುಕೊಂಡಿದೆ 10 ಆಂದೋಲನಗಳನ್ನು ಮಾಡೋದಕ್ಕೆ. ಈಗ ಮೂರನೇ ಸರಳ ಲೋಲಕವನ್ನು ತೆಗೆದುಕೊಳ್ಳೋಣ. 1 2 3 4 5 6 7 8 9 10. ಈಗ ಇದು ತೆಗೆದುಕೊಂಡಂತಹ ಸಮಯ ಸರಿಸುಮಾರು 13 ಸೆಕೆಂಡುಗಳು. 13 ಸೆಕೆಂಡುಗಳು. ಈಗ ನೋಡಿ, ಈ ಪ್ರಯೋಗ ಮಾಡೋದ್ರಿಂದ ನಮ್ಗೇನು ಗೊತ್ತಾಗ್ತಾ ಇದೆ, ಸರಳ ಲೋಲಕದ ಉದ್ದ ಹೆಚ್ಚಾದಂತೆಲ್ಲ ಅದರ ಆವರ್ತನ ಸಮಯ, ತೆಗೆದುಕೊಂಡಂತಹ ಆವರ್ತನ ಸಮಯವೂ ಕೂಡ ಹೆಚ್ಚಾಗ್ತಾ ಇದೆ. ಅಂದ್ರೆ ನಾವು ಈ ಪ್ರಯೋಗದ ಮೂಲಕ ಒಂದು ನಿರ್ಧಾರಕ್ಕೆ ಬರಬಹುದು. ಆ ನಿರ್ಧಾರ ಯಾವುದು ಅಂದ್ರೆ ಆಂದೋಲನ ಸಮಯ ಅನ್ನುವಂತಹದ್ದು ಉದ್ದದೊಂದಿಗೆ ನೇರ ಅನುಪಾತದಲ್ಲಿ ಇರುತ್ತದೆ. ಗೊತ್ತಾಯ್ತಲ್ಲ ಮಕ್ಕಳೇ?